ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಈ ದಿನದ ನ್ಯೂಸ್ ಅಪ್ಡೇಟ್ನ ಪ್ರಾಯೋಜಕರು ಸಾಗರ ಸುತ್ತ ಗಿಫ್ಟ್ ಡಿಸೈನರ್ಸ್. ನಿಮ್ಮ ಮನಸ್ಸಿನ ಚಿತ್ತಾರ ಇಲ್ಲಿ ಸಾಕಾರ. ಜೋಸೆಫ್ ನಗರ, ಸಾಗರ. ಕೀ ಬಂಚ್ ಮೇಲೆ ನಿಮ್ಮ ಪ್ರೀತಿ ಪಾತ್ರರ ಫೋಟೋ, ಪಿಂಗಾಣಿ ಮಗ್ ಮೇಲೆ ಮಕ್ಕಳ ಫೋಟೋ, ಸಂಸ್ಥೆಗಳ ಹೆಸರು ಫೋಟೋ, ಗೋಡೆಗೆ ಅಳವಡಿಸುವ ಟೈಲ್ಸ್ ಮೇಲೆ ಫೋಟೋ, ವೈವಿಧ್ಯಮಯ ಬರ್ತ್ಡೇ ಗಿಫ್ಟ್, ಮದುವೆ ಸಂದರ್ಭದಲ್ಲಿ ನೀಡುವ ಉಡುಗೊರೆ ಮೇಲೆ ಫೋಟೋ, ಪಿಲ್ಲೋ ಕವರ್ ಮೇಲೆ ಮಕ್ಕಳ ಫೋಟೋ, ಟೀ ಶರ್ಟ್ ಮೇಲೆ ಫೋಟೋ, ಪಿಂಗಾಣಿ ಮಗ್, ಮ್ಯಾಜಿಕ್ ಮಗ್, ಲವ್ ಮಗ್, ಟೂ ಟೋನ್ ಮಗ್, ಕ್ಲಾಸಿ ಮಗ್, ಕಾಫಿ ಮಗ್, ಪಾಲಿಮಾರ್ ಮಗ್, ಹಲವು ರೀತಿಯ ಮಗ್ ಮೇಲೆ ಫೋಟೋ. ನಮ್ಮಲ್ಲಿ NRIJ ಟೈಲ್ಸ್ಗಳನ್ನು ಸ್ಪರ್ಧಾತ್ಮಕ ದರದಲ್ಲಿ ನೀಡಲಾಗುವುದು ಮತ್ತು ಮೊಬೈಲ್ ಪೌಂಚ್ ಮೇಲೂ ಸಹ ಫೋಟೋವನ್ನು ಮುದ್ರಿಸಿಕೊಡಲಾಗುವುದು. ನಮ್ಮಲ್ಲಿ ಓಪೋ, ಐಫೋನ್, ಸ್ಯಾಮ್ಸಂಗ್, ರೆಡ್ಮಿ ಹೀಗೆ ಎಲ್ಲ ಹೊಸ ಮಾಡೆಲ್ಗಳ ಮೊಬೈಲ್ ಪೌಂಚ್ ಮೇಲೂ ಸಹ ಫೋಟೋವನ್ನು ಮುದ್ರಿಸಿಕೊಡಲಾಗುವುದು. ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 988012175 ಅಥವಾ 9448630967. ಬನ್ನಿ, ನಿಮ್ಮ ಮನಸ್ಸಿಗೊಪ್ಪುವ ಗಿಫ್ಟ್ಗಳನ್ನು ಫೋಟೋ ಸಹಿತ ನಿಮ್ಮ ಆತ್ಮೀಯರಿಗೆ ಉಡುಗೊರೆಯಾಗಿ ನೀಡಿ. ಒಮ್ಮೆ ಭೇಟಿ ನೀಡಿ ಸಾಗರ ಸುತ್ತ ಗಿಫ್ಟ್ ಡಿಸೈನರ್ಸ್, ಜೋಸೆಫ್ ನಗರ, ಸಾಗರ. ಇದು ನಿಮ್ಮ GNS ನ್ಯೂಸ್ನ ಮುಖ್ಯಾಂಶಗಳು. ಕನ್ನಡ ನಾಡಿನ ಘನತೆಗೆ ಧಕ್ಕೆಯಾಗದಂತೆ ನಡೆದುಕೊಳ್ಳುವ ಅಗತ್ಯವಿದೆ. ಉಪವಿಭಾಗಾಧಿಕಾರಿ ಡಾಕ್ಟರ್ ನಾಗರಾಜ್ ಎಲ್ ಅಭಿಮತ. ಸಣ್ಣ ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಬೇರು ಗಟ್ಟಿಯಾಗಿದೆ. ಶಾಸಕ ಹಾಲಪ್ಪ ವಿಶ್ವಾಸ. ಅನಂತಪುರಂನಲ್ಲಿ ಸರಳವಾದರೂ ಸಂಭ್ರಮದಿಂದ ಸಂಪನ್ನಗೊಂಡ ಕನ್ನಡ ರಾಜ್ಯೋತ್ಸವ. SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸರ್ಕಾರಿ ಶಾಲೆಯ 4 ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ. ನಗರಸಭೆ ರಸ್ತೆ ಚರಂಡಿ ಒತ್ತುವರಿ ಪರಿಶೀಲಿಸಿ ಕ್ರಮಕ್ಕೆ AC ಅವರ ಸೂಚನೆ. 5.50 ಕೋಟಿ ರು ವೆಚ್ಚದ ಖಾಸಗಿ ಬಸ್ ನಿಲ್ದಾಣ ದೀಪಾವಳಿ ನಂತರ ಲೋಕಾರ್ಪಣೆ. ಪ್ರೇಮ್ ಕುಮಾರ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕನ್ನಡ ರಾಜ್ಯೋತ್ಸವ. ಗೌತಮಪುರ ಗ್ರಾಮದಲ್ಲಿ ಯುವ ರೈತ ಸಾಲಬಾಧೆಯಿಂದ ಬೇಸತ್ತು ವಿಷ ಸೇವಿಸಿ ಆತ್ಮಹತ್ಯೆ. ಈಗ ಸುದ್ದಿಯ ವಿವರ. ಕನ್ನಡ ನಾಡು ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಜೊತೆಗೆ ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶೇಷ ಸ್ಥಾನ ಪಡೆದಿದ್ದು, ದೇಶದಲ್ಲಿಯೇ ಅತ್ಯಂತ ಮುಂಚೂಣಿಯ ರಾಜ್ಯವೆಂದು ಗುರುತಿಸಿಕೊಳ್ಳುತ್ತಿದ್ದು, ಇದು ಕನ್ನಡಿಗರಾದ ನಾವೆಲ್ಲ ಹೆಮ್ಮೆ ಪಡುವ ಸಂಗತಿ ಎಂದು ಉಪವಿಭಾಗಾಧಿಕಾರಿ ಡಾಕ್ಟರ್ ನಾಗರಾಜ್ ಎಲ್ ತಿಳಿಸಿದರು. ಸಾಗರದ ನೆಹರು ಮೈದಾನದಲ್ಲಿ ಭಾನುವಾರ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಾ, ಶಾಸನವಾಗಿದೆ. ಕನ್ನಡ ನಾಡನ್ನು ಕದಂಬರು, ಶಾತವಾಹನರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ಕಲಚೂರರು, ಗಂಗರು, ವಿಜಯನಗರ ಅರಸರು, ಕೆಳದಿಯ ಅರಸರು, ಮೈಸೂರು ರಾಜರು ತಮ್ಮದೇ ಆದ ಶೈಕ್ಷಣಿಕ, ಸಾಂಸ್ಕೃತಿಕ, ಸಾಮಾಜಿಕ, ಆರ್ಥಿಕ, ರಾಜಕೀಯ ವಿಶಿಷ್ಟ ಕೊಡುಗೆಯನ್ನು ಈ ನಾಡಿಗೆ ನೀಡಿದ್ದಾರೆ. ನೃಪತುಂಗ, ಪಂಪ, ರನ್ನ, ಪನ್ನ, ಜನ್ನ, ನಾಗಚಂದ್ರ, ದುರ್ಗಸಿಂಹ, ಹರಿಹರ, ರಾಘವಾಂಕ, ಬಸವೇಶ್ವರ, ಅಕ್ಕಮಹಾದೇವಿ, ದಾಸರು, ಕುಮಾರವ್ಯಾಸ, ಲಕ್ಷ್ಮೀಶ ಮೊದಲಾದ ಜೈನ, ವೀರಶೈವ ಕವಿಗಳು, ಸಂತರು, ಶರಣರು ತಮ್ಮ ಕಾವ್ಯಗಳಿಂದ, ಗೀತೆಗಳಿಂದ, ವಚನಗಳಿಂದ 1000 ವರ್ಷದ ಅವಧಿಯಲ್ಲಿ ಲಕ್ಷಾಂತರ ಕಾವ್ಯಗಳನ್ನು, ಗ್ರಂಥಗಳನ್ನು ಸೃಷ್ಟಿ ಮಾಡಿ ಕನ್ನಡ ನಾಡನ್ನು ಹಿರಿಮೆಯನ್ನಗೊಳಿಸಿದ್ದಾರೆ. ಕವಿ ಮುದ್ದಣದಿಂದ ಹಿಡಿದು ಆಧುನಿಕ ಕನ್ನಡ ಸಾಹಿತ್ಯವು ಪುನರುಜ್ಜೀವನಗೊಂಡು ಕಾವ್ಯ, ನಾಟಕ, ಕತೆ, ಕಾದಂಬರಿ, ವಿಮರ್ಶೆ, ಪ್ರಬಂಧ, ಹರಟೆ, ಪ್ರವಾಸ ಕಥನ ಹೀಗೆ ಹಲವಾರು ರೂಪ ತಾಳಿ ವೈವಿಧ್ಯಪೂರ್ಣವಾಗಿ ಉಳಿದುಕೊಂಡು ಬಂದಿದೆ. ರಾಜ್ಯೋತ್ಸವವೆಂದರೆ ಕನ್ನಡ ನಾಡಿನ ಗತ ವೈಭವವನ್ನು ಬರೇ ನೆನೆಯುವುದಲ್ಲ, ಕನ್ನಡವು ಆಡಳಿತ ಭಾಷೆಯಾಗಿ, ಕನ್ನಡ ಶಿಕ್ಷಣ ಮಾಧ್ಯಮವಾಗಿ, ಸಾಹಿತ್ಯ ಸಂಪತ್ತಿನಲ್ಲಿ, ಆರ್ಥಿಕ ಸಂಪತ್ತಿನಲ್ಲಿ ತಲೆ ಎತ್ತಿ ಮೆರೆಯುವಂತೆ ಎಲ್ಲಾ ಕನ್ನಡಿಗರು ಕಾರ್ಯ ಮಾಡಬೇಕಾಗುವುದು ಬಹಳಷ್ಟು ಮುಖ್ಯವಾಗಿದೆ. ಕರ್ನಾಟಕ ಏಕೀಕರಣಗೊಂಡು 6 ದಶಕಗಳು ಕಳೆದಿವೆ. ಈ ಸುದೀರ್ಘ ಅವಧಿ ಕನ್ನಡಿಗರ ಬದುಕಿನಲ್ಲಿ 7 ಬೀಳಿನ ಒಂದು ಮಹಾಯಾನ. ಈ ಅವಧಿಯಲ್ಲಿ ಕನ್ನಡದ ಅಸ್ಮಿತೆಗೆ
ಭಂಗ ಉಂಟಾಗದಂತೆ ಕನ್ನಡದ ಹಿರಿಮೆಯನ್ನು ಒಗ್ಗಟ್ಟಿನಿಂದ ಎತ್ತಿ ಹಿಡಿಯುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಕರ್ನಾಟಕದ ಏಕೀಕರಣದ ಹಿಂದೆ ಅಸಂಖ್ಯಾತ ಮಹನೀಯರ ಧ್ವಜಾರೋಹಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಎಚ್ ಹಾಲಪ್ಪ ಹರತಾಳು, ಮುಂದುವರಿದ ರಾಜ್ಯಗಳಲ್ಲಿ ಒಂದಾಗಿದೆ. ಅದು ಎಲ್ಲ ಕ್ಷೇತ್ರಗಳಲ್ಲಿ ಮುಂದುವರೆದಿದೆ. ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗಿದೆ. ಜೊತೆಗೆ ಕನ್ನಡವನ್ನು ನಾವು ಬೆಳೆಸ್ಕೊಂಡು ಹೋಗಬೇಕಾಗಿದೆ. ಮತ್ತು ನಮ್ಮಂಥ ತಾಲೂಕಿನಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಅದರದ್ದೇ ಆದಂಥ ಒಂದು ಹಿನ್ನೆಲೆ ಇದೆ. ಮತ್ತು ಅದಕ್ಕೆ ಕನ್ನಡದಿಂದ ಮೇಲೆ ಬಂದಂಥ, ಕನ್ನಡವನ್ನು ಬೆಳೆಸಿದಂಥ ಅನೇಕ ಜನ ಮಹಾನುಭಾವರಿದ್ದಾರೆ. ವಿಶೇಷ ಕೊಡುಗೆಯನ್ನು ಕೊಟ್ಟಿದೆ ಇದು ನಮ್ಮ ಜಿಲ್ಲೆ ಮತ್ತು ನಮ್ಮ ತಾಲೂಕು. ಅದನ್ನು ಮುಂದುವರ್ಸ್ಕೊಂಡು ಹೋಗೋಣ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಒಂದೇ ಹೇಳೋದು, ಈ ಅಭಿವೃದ್ಧಿಯನ್ನು ಸಾಧಿಸ್ಕೊಂಡು ಬಂದಿದ್ದೇವೆ. ಸ್ವಾತಂತ್ರ್ಯದ ಚಳವಳಿ ಜೊತೆಗೆ ಕನ್ನಡ ಚಳವಳಿಗಳು ನಡೀತಾ ಬಂದವು. 56ರಲ್ಲಿ ಏಕೀಕರಣ ಆಯಿತು. ಅದನ್ನೆಲ್ಲ ಓದಿದ್ದೇವೆ, ತಿಳಿದಿದ್ದೇವೆ. ನಾನು ಮತ್ತೆ ಪುನಃ ಅದಕ್ಕೆ ಹೋಗೋದಿಲ್ಲ. ಮತ್ತು ಸವಿಸ್ತಾರವಾಗಿ ವಿಭಾಗಾಧಿಕಾರಿಗಳು ಮಾತನಾಡಿದ್ದಾರೆ. ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗೋಣ ಅಂತೇಳಿ ಹೇಳಿ ಈ ಅಭಿವೃದ್ಧಿಗೆ ದೊಡ್ಡ ಹಿನ್ನಡೆ ಆಗಿದ್ದು ಇತ್ತೀಚೆಗೆ ಬಂದಂಥ ಕೊರೋನಾ ಕಾಯಿಲೆ. ಇದ್ರ ಬಗ್ಗೆ ಎಲ್ಲೂ ಅಸಡ್ಡೆಯನ್ನು ನಾವು ತೋರದೇನೆ ಮೊದಲೇ ಅದನ್ನು ಎದುರಿಸಬೇಕು. ಈಗ ಚಳಿಗಾಲದಲ್ಲಿ ಇನ್ನೂ ಹೆಚ್ಚಾಗುವ ಸಂಭವ ಇದೆ ಅಂತೇಳಿ ತಜ್ಞರು ಹೇಳ್ತಿದ್ದಾರೆ. ಅದನ್ನು ಗಮನದಲ್ಲಿಟ್ಟುಕೊಂಡು ನೀವೆಲ್ಲರೂ ಸಜ್ಜಾಗಿ ಅದನ್ನು ಎದುರಿಸಿ ಮುಂದಿನ ದಿನಗಳಲ್ಲಿ ಕರ್ನಾಟಕವನ್ನು ನಾವು ಸಮಗ್ರವಾಗಿ ಕಟ್ಟಬೇಕಾಗಿದೆ. ಅಭಿವೃದ್ಧಿಯನ್ನು ಕುಂಠಿತವಾಗದಿದ್ದ ಹಾಗೆ ಅಭಿವೃದ್ಧಿ ಪಡಿಸಬೇಕಾಗಿದೆ. ಅದೇ ರೀತಿ ಜಿಲ್ಲೆ ಮತ್ತು ನಮ್ಮ ತಾಲೂಕು ಇಲ್ಲೂ ಕೂಡ ನಾವು ತಾಲೂಕನ್ನು ಕಟ್ಟಬೇಕಾಗಿದೆ. ಅಭಿವೃದ್ಧಿಯನ್ನು ಮುಂದುವರಿಸಬೇಕಾಗಿದೆ. ಅದಕ್ಕೆ ಮೊದಲು ಆರೋಗ್ಯವನ್ನು ಕಾಪಾಡಿಕೋಬೇಕು ಅಂತ ವಿನಂತಿ ಮಾಡಿ, ತಾವೆಲ್ಲರೂ ಸರ್ಕಾರದ ಏನು ಹೇಳಿದರು AC ಅವರು, ಈ ಕೋವಿಡ್ ನಿಯಮಗಳನ್ನು ಪಾಲಿಸೋದ್ರ ಮೂಲಕ ಇದನ್ನು ಎದುರಿಸಿ ಈ ರಾಜ್ಯವನ್ನು ಕಟ್ಟೋಣ, ಈ ತಾಲೂಕನ್ನು ಕಟ್ಟೋಣ, ಕನ್ನಡವನ್ನು ಕಟ್ಟೋಣ, ಕನ್ನಡವನ್ನು ಬೆಳೆಸೋಣ ಅಂತ ಹೇಳಿ ತಮ್ಮೆಲ್ಲರಿಗೆ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ನಮಸ್ಕಾರ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ, ನಗರಸಭೆ ಅಧ್ಯಕ್ಷೆ ಮಧುರಾ ಶಿವಾನಂದ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪುಷ್ಪ ಎಂ ಕಮ್ಮಾರ್, ನಗರ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಇನ್ನಿತರರು ಹಾಜರಿದ್ದರು. ಇಂದಿಗೂ ದೊಡ್ಡ ದೊಡ್ಡ ನಗರ ಪ್ರದೇಶಗಳಿಗಿಂತ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಭಾಷೆ ಅತ್ಯಂತ ಗಟ್ಟಿಯಾಗಿ ಬೇರೂರಿದೆ. ಕನ್ನಡ ಕಟ್ಟುವಲ್ಲಿ ಗ್ರಾಮೀಣ ಹಾಗೂ ಸಣ್ಣ ಸಣ್ಣ ಪಟ್ಟಣಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಎಂದು ಶಾಸಕ ಎಚ್ ಹಾಲಪ್ಪ ಹರತಾಳು ತಿಳಿಸಿದರು. ಸಾಗರದ ಕೆಳದಿ ರಾಣಿ ಚೆನ್ನಮ್ಮಾಜಿ ವೃತ್ತದಲ್ಲಿ ಭಾನುವಾರ ಕೆಳದಿಯಿಂದ ಆಗಮಿಸಿದ ಕನ್ನಡ ಜ್ಯೋತಿಯನ್ನು ಸ್ವಾಗತಿಸಿ ನಗರಸಭೆ ಹಾಗೂ ವಿದ್ಯಾರಣ್ಯ ಯುವಕ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಕನ್ನಡ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಈಗಾಗಲೇ ಹೇಳಿದ್ದಾರೆ, ಬೆಳಿಗ್ಗೆ ರಾಷ್ಟ್ರಧ್ವಜವನ್ನು ಹಾರಿಸಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿ ಇಲ್ಲಿಗೆ ಬಂದಿದ್ದೇವೆ. ಸಂಪ್ರದಾಯದಂತೆ ಈ ವರ್ಷವೂ ಕೂಡ ಅತ್ಯಂತ ಸಂಭ್ರಮದಿಂದ ಆಚರಿಸಬೇಕಾದಂಥ ಹಬ್ಬದ ದಿನ ಇದು ಕನ್ನಡಿಗರಿಗೆ. ಆದರೆ ಕೊರೋನಾ ಕಾರಣದಿಂದಾಗಿ ಅತ್ಯಂತ ಸರಳವಾಗಿ ಆಚರಿಸ್ತಕ್ಕಂಥ ಸಂದರ್ಭ ಇದು. ಈ ಸಂದರ್ಭದಲ್ಲಿ ನಾನು ಇಷ್ಟೇ ವಿನಂತಿ ಮಾಡ್ತೇನೆ, ನಾವೆಲ್ಲ ಓದಿದ್ದೇವೆ, ನಾವೆಲ್ಲ ತಿಳಿದಿದ್ದೇವೆ. ಅದನ್ನೇ ಪುನರಾವರ್ತಿ ನಾನು ಹೇಳಕ್ ಹೋಗೋದಿಲ್ಲ. ನಮಗೆ ಬಹುಶಃ 2ನೇ ತರಗತಿಯಿಂದ ವಿದ್ಯಾಭ್ಯಾಸದ ಅಂತ್ಯದವರೆಗೆ ಕನ್ನಡದ ಬಗ್ಗೆ, ಕನ್ನಡಕ್ಕೆ ಹೋರಾಟದವ್ರ ಬಗ್ಗೆ, ಕನ್ನಡದ ಏಕೀಕರಣ ಹೇಗಾಯಿತು, ಯಾರ್ಯಾರು ಭಾಗವಹಿಸಿದ್ರು ಅನ್ನೋದನ್ನ ಓದಿದ್ದೇವೆ, ತಿಳಿದಿದ್ದೇವೆ ಮತ್ತು ಹಿರಿಯರಿಂದ ಕೇಳಲ್ಪಟ್ಟಿದ್ದೇವೆ. ಹಾಗಾಗಿ ಅದರ ವಿವರಗಳಿಗೆ ಹೋಗದೆ ಮುಂದೆ ಕನ್ನಡವನ್ನು ಬೆಳೆಸಿಕೊಂಡು ಉಳಿಸಿಕೊಂಡು ಹೋಗೋಣ. ಕನ್ನಡಕ್ಕೆ ತೊಂದರೆ ಬಂದಂತ ಎಲ್ಲ ಸಂದರ್ಭದಲ್ಲಿ ಕರ್ನಾಟಕದ ಜನರು ಧ್ವನಿ ಎತ್ತಿದ್ದಾರೆ. ಸ್ವಾತಂತ್ರ್ಯ ಚಳವಳಿಯ ಜೊತೆಗೆ ಕರ್ನಾಟಕದ ಏಕೀಕರಣ ಚಳವಳಿಯೂ ನಡೀತಾ ಇತ್ತು ಅಂತ ಕೇಳಿದ್ದೇವೆ. ಅಲ್ಲಿಂದ ಗೋಕಾಕ್ ಚಳವಳಿ, ಇತ್ತೀಚೆಗೆ ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕು ಅಂತಕ್ಕಂಥ ಒತ್ತಡಗಳು, ಈ ಎಲ್ಲ ಸಂದರ್ಭದಲ್ಲಿ ಕನ್ನಡಿಗರು ಒಟ್ಟಾಗಿ ಹೋರಾಟ ಮಾಡಿದ್ದೀರಿ. ಮತ್ತು ಇಲ್ಲಿಯ ಸಂಘ ಸಂಸ್ಥೆಯವರು, ವಿಶೇಷವಾಗಿ ವಿದ್ಯಾರಣ್ಯ ನಾಗರಿಕ ಸಮಿತಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಕನ್ನಡದ ಅಭಿಮಾನದಿಂದ ಕೆಲಸ ಮಾಡಿದ್ದೀರಿ. ಅವರೆಲ್ಲರಿಗೆ ಕ್ಷೇತ್ರದ ಶಾಸಕನಾಗಿ ಇಡೀ ಕ್ಷೇತ್ರದ ಜನತೆಯ ಪರವಾಗಿ ನಿಮ್ಮೆಲ್ಲರಿಗೆ, ಎಲ್ಲ ಕನ್ನಡ ಪರ ಸಂಘಟನೆಗಳಿಗೆ ಮತ್ತು ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಉನ್ನತ ಅಧಿಕಾರಿಗಳಿಗೆ, ಚುನಾಯಿತ ಪ್ರತಿನಿಧಿಗಳಿಗೆ, ಕನ್ನಡಿಗ ಸಹೋದರ ಸಹೋದರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸಿ ಮುಂದೂ ಕೂಡ ಸದಾ ಜಾಗೃತರಾಗಿರೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.
ಉಪವಿಭಾಗಾಧಿಕಾರಿ ಡಾಕ್ಟರ್ ನಾಗರಾಜ್ ಎಲ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಮಧುರಾ ಶಿವಾನಂದ್, ಉಪಾಧ್ಯಕ್ಷ ವಿ ಮಹೇಶ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕರೆ, ನಗರಸಭಾ ಸದಸ್ಯರು, ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಸಾಗರ ತಾಲೂಕಿನ ಆನಂದಪುರದಲ್ಲಿ ಕನ್ನಡ ರಾಜ್ಯೋತ್ಸವ. ಸರಳವಾಗಿ ಆನಂದಪುರದ ಕನ್ನಡ ಸಂಘ, ಕರಾವೆ, ಜೈ ಕರ್ನಾಟಕ ಆಟೋ ಚಾಲಕ ಮಾಲಕರ ಸಂಘ, ಶಿವಪ್ಪನಾಯ್ಕ ವಾಹನ ಚಾಲಕರ ಮಾಲಕರ ಸಂಘ ಹಾಗೂ ಆನಂದಪುರದ ಇತರ ಸಂಘ ಸಂಸ್ಥೆಗಳಿಂದ ಆನಂದಪುರದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಆಟೋ ಚಾಲಕ ಮಾಲೀಕರಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಟೋ ಸಂಘದವರಿಂದ ಮೆರವಣಿಗೆಯನ್ನು ನಡೆಸಲಾಯಿತು. ಕನ್ನಡ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಕೆ ನಾಗರಾಜ್ರವರು ಮಾತನಾಡಿ ಶುಭಾಶಯಗಳನ್ನು ತಿಳಿಸಿದರು. ಕನ್ನಡ ಸಂಘವು 38 ವರ್ಷಗಳಿಂದ ಸಾರ್ವಜನಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ ಎಂದು ಸಹ ತಿಳಿಸಿದರು. ಕನ್ನಡ ರಾಜ್ಯೋತ್ಸವದ ಒಂದು ಸಮಾರಂಭದಲ್ಲಿ ಎಲ್ಲ ಕನ್ನಡ ಸಂಘದ ನನ್ನ ಎಲ್ಲ ಕನ್ನಡ ಸಂಘದ ಸದಸ್ಯರನ್ನು ಇವತ್ತು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ರಾಜ್ಯೋತ್ಸವ ದೇಶದಲ್ಲಿ ಹರಡಿರುವಂಥ ಕೊರೋನಾ ಮಹಾಭೀತಿ ದೂರ ಸರಿದು ಎಲ್ಲರ ಮಾನವ ಜನಾಂಗಕ್ಕೆ ಒಂದು ಹೊಸ ಸಂದೇಶವನ್ನು ಬೀರಲಿ, ಔಷಧಿ ಅತಿ ಶೀಘ್ರದಲ್ಲಿ ಬಂದು ಮಾನವ ಕುಲಕ್ಕೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾ, ಹಾಗೆ ನಮ್ಮ ಕನ್ನಡ ಸಂಘ 1982ರಲ್ಲಿ ಪ್ರಾರಂಭವಾಯಿತು. ಅದು ಈ ನಾಡಿನ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡಕ್ಕಾಗಿ ಪ್ರಥಮವಾಗಿ ಹೋರಾಟಕ್ಕೆ ಕಾಲಿಟ್ಟಾಗ, ಗೋಕಾಕ್ ಚಳವಳಿಯ ನೇತೃತ್ವ ವಹಿಸಿದಾಗ ಆನಂದಪುರದಲ್ಲಿ ಕನ್ನಡ ಯುವಕ ಸಂಘ ಅಂತ ಪ್ರಾರಂಭವಾಯಿತು. ಅಲ್ಲಿಂದ ಸುಮಾರು 38 ವರ್ಷಗಳ ಕಾಲ ಈ ಸಂಘದಲ್ಲಿ ಹೆಚ್ಚು ಜನ ಅಧ್ಯಕ್ಷರು ಅವರು ಒಂದು ಕಾಲಮಿತಿಯಲ್ಲಿ ಅತ್ಯುನ್ನತವಾದ ಒಂದು ಕೆಲಸ ಕಾರ್ಯವನ್ನು ಹಾಕಿದಂಥ ಒಂದು ಮೈಲಿಗಲ್ಲನ್ನು ಸ್ಥಾಪನೆ ಮಾಡಿ 38-39 ವರ್ಷದ ಒಂದು ಸಾಧನೆ ಈ ಸಂಘಕ್ಕೆ ಇದೆ. ಆನಂದಪುರದಲ್ಲಿ ಅತಿ ಹೆಚ್ಚು ಗೌರವಯುತವಾದ ಸಂಘ ಅಂದರೆ ಕನ್ನಡ ಸಂಘ. ಆ ಒಂದು ಹಿರಿಯ ಎಲ್ಲ ಸದಸ್ಯರು ಕೂಡ ಬಹಳ ಗೌರವವನ್ನು ಪಡೆದಿದ್ದಾರೆ. ಇವತ್ತು ಕೂಡ ಕನ್ನಡ ಸಂಘ ಅಂದರೆ ತುಂಬ ಜನ ಹೆಮ್ಮೆ ಪಡ್ತಾರೆ, ತುಂಬ ಜನ ಒಳ್ಳೆಯ ರೀತಿ ಮಾತನಾಡ್ತಾರೆ. ಕನ್ನಡ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಪತ್ರಕರ್ತ ಜಗನ್ನಾಥ್ ಆರ್ ಅವರು ಮಾತನಾಡಿ ಸಂಘದ ಸಾಧನೆಗಳನ್ನು ಗುರುತಿಸಿ ಸಾರ್ವಜನಿಕರು ಸಂಘಕ್ಕೆ ಗೌರವಗಳನ್ನು ನೀಡುತ್ತಿದ್ದಾರೆ. ಮುಂದಿನ ದಿನದಲ್ಲೂ ಸಹ ಸಂಘವು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಕೊಳ್ಳಲಿದೆ ಎಂದು ತಿಳಿಸಿದರು. 65ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯ ನಾಡಿನ ಜನತೆಗೆ ಹಾಗೂ ನನ್ನ ಕನ್ನಡ ಸಂಘದ ಎಲ್ಲ ಆತ್ಮೀಯ ಸದಸ್ಯರಿಗೆ ಶುಭಾಶಯವನ್ನು ಕೋರ್ತಾ, ಈ ಕನ್ನಡ ರಾಜ್ಯೋತ್ಸವ ನಮ್ಮ ಸಂಘ ಪ್ರಾರಂಭವಾದ್ದರಿಂದ ಇಲ್ಲಿವರೆಗೂ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಕನ್ನಡ ರಾಜ್ಯೋತ್ಸವ ಅಂದರೆ ನಮಗೊಂದು ಹೆಮ್ಮೆ ವಿಚಾರ. ಪ್ರತಿಭಾ ಪುರಸ್ಕಾರ, ಮೆರವಣಿಗೆ, ವಿವಿಧ ನಾಟಕ ಸ್ಪರ್ಧೆಗಳು, ಹಾಗೆ ವಿವಿಧ ಸ್ಪರ್ಧಾ ಕಾರ್ಯಕ್ರಮಗಳು ಕೂಡ ನಡೀತಾ ಇತ್ತು. ಇಂತಹ ಒಂದು ನಮ್ಮ ಕನ್ನಡ ಸಂಘ ಈಗಲೂ ಸಹ ಆ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಪ್ರತಿ ವರ್ಷ ನಮ್ಮ ಸಂಘ ವಾರ್ಷಿಕೋತ್ಸವ ಹಂಗಾಗಿ ನಾಟಕಗಳನ್ನು ಮಾಡ್ತಾ ಬಂದಿದ್ದೀವಿ. ಕಳೆದ 38 ವರ್ಷಗಳಿಂದ ತಪ್ಪದೇ ನಾಟಕವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮಲ್ಲೆಲ್ಲ ಕಲಾವಿದರು, ನಮ್ಮಲ್ಲೇ ಇರುವಂಥ ಕಲಾವಿದರನ್ನೇ ಇಟ್ಕೊಂಡು ನಾಟಕವನ್ನು ಮಾಡಿದ್ವಿ. ಹೀಗೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಪ್ರತಿಭಾ ಪುರಸ್ಕಾರದಿಂದ ಹಿಡಿದು ಸಾಮಾಜಿಕವಾಗಿ, ಆಮೇಲೆ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ನೂರಾರು ಜನರಿಗೆ, ಜಾನಪದ ಕಲಾವಿದರಿಗೆ ಹಾಗೂ ಇನ್ನೂ ಅನೇಕರಿಗೆ ಸನ್ಮಾನ ಸಮಾರಂಭ ಕೂಡ ಮಾಡಿದ್ವಿ. ಹೀಗೆ ಹಲವಾರು ಕಾರ್ಯಕ್ರಮಗಳು ನಮ್ಮ ಸಂಘದಲ್ಲಿ ನಡೀತಿದೆ. ಇನ್ನು ಮುಂದಿನ ದಿನಗಳಲ್ಲೂ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ಹಾಗೆ ಈ ವರ್ಷದಲ್ಲಿ ಕೋವಿಡ್ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಸರಳ ಸಮಾರಂಭ ಮಾಡಬೇಕು ಅಂತ ಆದೇಶ ಇದ್ದರಿಂದ ನಾವು ಈ ಬಾರಿ ಸರಳವಾಗಿ ರಾಜ್ಯೋತ್ಸವವನ್ನು ಆಚರಣೆ ಮಾಡಿ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಕನ್ನಡ ಸಂಘದಲ್ಲಿ ಧ್ವಜಾರೋಹಣ ನಡೆಸಿದ ನಂತರ ಸಂಘದ ಸದಸ್ಯರು ಹಾಗೂ ಕರಾವೆ ಸದಸ್ಯರು ಸೇರಿ ಆನಂದಪುರದ ಇತಿಹಾಸ ಪ್ರಸಿದ್ಧವಾದ ಕೆಳದಿ ನಾಯಕರ ಕಾಲದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿರುವ ಕೆಳದಿ ಅರಸರ ಕಾಲದ ಕೋಟೆಯ ಮೇಲೆ ಶ್ರಮದಾನ ಮಾಡಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ರಾಜೇಂದ್ರ ಗೌಡ್ರು, ಸುರೇಶಣ್ಣ, ಬೂದ್ಯಪ್ಪ, ಶಂಕರ್ ಒಡೆಯರ್, ಉಮೇಶ್ ಎನ್, BD ರವಿಕುಮಾರ್, ಜಯಪ್ಪ ಕೇಗೌಡ, ಬಸವರಾಜ್, ಕೇಶವಜೋಗಿ, ಭೋಜರಾಜ್, ರಾಘವೇಂದ್ರಾಚಾರ್ಯ, ರುದ್ರಪ್ಪ ಗೌಡ್ರು, ಮಾಫೀರ್, ಗುಂಡಾ, ಶ್ರೀಕಾಂತ್, ಜೋಶಿ, ಶ್ರೀನಿವಾಸ್, ಅಪ್ಪುರಾಜ್, ಗಜೇಂದ್ರ ಗೌಡ್ರು, ಗುರುರಾಜ್, ಗಣಪತಿ, ಚಂದ್ರಶೇಖರ್, ದಯಾನಂದ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು. ಸರ್ಕಾರಿ ಶಾಲೆಗಳಿಗೆ
ಮಕ್ಕಳನ್ನು ಕಳಿಸಲು ಪೋಷಕರು ಹಿಂದೇಟು ಹಾಕಬಾರದು. ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಹಾಗೂ ನುರಿತ ಶಿಕ್ಷಕರಿಂದ ಮಾರ್ಗದರ್ಶನ ಸಿಗುತ್ತದೆ ಎಂದು ಶಾಸಕ ಎಚ್ ಹಾಲಪ್ಪ ಹರತಾಳು ತಿಳಿಸಿದರು. ಸಾಗರದ ನಗರಸಭೆ ಆವರಣದಲ್ಲಿ ಭಾನುವಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ 4 ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಿ ಅವರು ಮಾತನಾಡುತ್ತಾ, ಸರ್ಕಾರಿ ಶಾಲೆಗಳ ಬಗ್ಗೆ ಯಾರೂ ಅಸಡ್ಡೆ ತೋರಿಸಬಾರದು ಎಂದು ಮನವಿ ಮಾಡಿದರು. ಹಾಗೂ ನಗರಸಭೆ ಎಲ್ಲ ಸದಸ್ಯ ಸಹೋದರ ಸಹೋದರಿಯರು ಬಂದಿರುವಂಥ ನಾಗರಿಕರು, ಒಂದು ಮಾಧ್ಯಮ ಪ್ರಸಕ್ತವಾದಂಥ ವಿದ್ಯಾರ್ಥಿಗಳು ಮತ್ತು ಪೋಷಕರು. ಸರ್ಕಾರಿ ಶಾಲೆ ಅಂದರೆ ದಿನಗಳಲ್ಲಿ ಒಬ್ಬರು ಟೀಚರು, ನಮ್ಮ ಅನೇಕ ಸರಿ ವಾದಗಳು ಮಾಡ್ತೇವೆ. ಎಲ್ಲ ಟೀಚರ್ಗಳು ಅವರು ಸರ್ಕಾರಿ ಶಾಲೆಗೆ ಸೇರಿಸಲ್ಲ, ನೀವು ನಿಮ್ಮೇಲೆ ನಮಗೆ ಅಂತ ನಾನು ಹೇಳ್ತಿದ್ದೆ. ಅಂಥದ್ರಲ್ಲಿ ಒಂದು ಸುಳ್ಳು ಅಪವಾದ ನಂತರ ನಮ್ಮ ಶಿಕ್ಷಕ ಸಹೋದರಿಯರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಒತ್ತಿ ಹೈಯೆಸ್ಟ್ ಅಂತ ಪಡೆದಿದ್ದಾರೆ. ಇದು ಅನೇಕ ಜನರಿಗೆ ಮಾದರಿಯಾಗಿದೆ. ನಾವೆಲ್ಲ ಕಾನ್ವೆಂಟ್ಗೆ ಸೇರಿಸಿ ನಮ್ಮ ಮಕ್ಕಳನ್ನು ಅದೇ ತಪ್ಪು ನಾವು ಮಾಡಿರೋದು. ಆಯಿತು, ಇವಾಗೇನೋ ಆಗಿದೆ. ಇತ್ತೀಚೆಗೆ ಬಂದ ಈ ಕೊರೋನಾದಿಂದಾಗಿ ಸರ್ಕಾರಿ ಶಾಲೆಗಳ ಮಹತ್ವ ಎಷ್ಟು ಅನ್ನೋದನ್ನು ಇಡೀ ದೇಶ ಮತ್ತು ರಾಜ್ಯ ಮನಗಂಡಿದೆ. ಸರ್ಕಾರಿ ಶಾಲೆಯಲ್ಲಿ ಒಳ್ಳೆ ಕೆಲಸ ಮಾಡುವಂಥ ಮಕ್ಕಳು ಮಾದರಿಯಾಗಿದ್ದಾರೆ. ಅವರು ಅನುಕರಣೀಯ ತಂದೆ ತಾಯಿಗಳ ಮತ್ತು ಅವರು ಅನುಕರಣೀಯವಾಗಿದ್ದಾರೆ. ಅವರನ್ನು ನೋಡಿ ಜನರು ಕಲಿಯಬೇಕು, ಅವ್ರು ನೋಡಿ ವಿದ್ಯಾರ್ಥಿಗಳು ಕಲಿಯಬೇಕು. ವಿನಂತಿ ಮಾಡಿ ಅವರಿಗೆ ಜೀವನ ಒಳ್ಳೆಯದಾಗಲಿ, ಅವರ ಬದುಕು ಬಂಗಾರವಾಗಲಿ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಹಾರೈಸಿ, ಇದು ಕೂಡ ಈ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಥರ ಪ್ರತಿಭೆಗಳು ನಮ್ಮ ತಾಲೂಕಿಗೆ ಬರಲಿ ಅಂತ. ನಗರಸಭೆ ಅಧ್ಯಕ್ಷೆ ಮಧುರಾ ಶಿವಾನಂದ್, ಉಪಾಧ್ಯಕ್ಷ ವಿ ಮಹೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಂಬಾ ಕೆಆರ್, ದೈಹಿಕ ಶಿಕ್ಷಣ ಪರಿವೀಕ್ಷಕ ಉಮಾಪತಿ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಸಾಗರ ಸರ್ಕಾರಿ ಪ್ರೌಢಶಾಲೆಯ ಐಶ್ವರ್ಯ ವಿಎಸ್, ಶಿರವಂತೆ ಸರ್ಕಾರಿ ಪ್ರೌಢಶಾಲೆಯ ಸ್ಫೂರ್ತಿ ಕೆಎಸ್, ರಶ್ಮಿತಾ ಡಿಎನ್ ಹಾಗೂ ಆವಿನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಪ್ರದೀಪ್ ಎಂಎಸ್ ಅವರಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಲಾಯಿತು. ಸಾಗರದ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 11ರಲ್ಲಿ ನಗರಸಭೆ ರಸ್ತೆ ಹಾಗೂ ಚರಂಡಿ ಜಾಗವನ್ನು ಅತಿಕ್ರಮಿಸುತ್ತಿರುವ ಬಗ್ಗೆ ಸ್ಥಳೀಯ ವಾರ್ಡ್ ಸದಸ್ಯ ರವಿ ಉಡುಪ ಅವರು ನೀಡಿರುವ ದೂರಿನ ಹಿನ್ನೆಲೆಯಲ್ಲಿ ಉಪವಿಭಾಗಾಧಿಕಾರಿ ಡಾಕ್ಟರ್ ನಾಗರಾಜ್ ಎಲ್ ಹಾಗೂ ಪೌರಾಯುಕ್ತ ಎಚ್.ಕೆ. ನಾಗಪ್ಪ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಗರಸಭಾ ಸದಸ್ಯ ರವಿ ಉಡುಪ ಮಾತನಾಡಿ, ನಗರಸಭೆ ಚರಂಡಿ ಒಂದು ಇದಿದ್ದು, ಆ ಚರಂಡಿ ಮತ್ತೆ ಒಂದು ಕನ್ಸ್ಟಿಟ್ಯೂನ್ಸಿ ಸಣ್ಣ ರಸ್ತೆ ಇದೆ ಅಂತ ಹೇಳ್ತಾರೆ, 8 ಅಡಿದ 10 ಅಡಿದ, ಅದು 2 ಸೊತ್ತಾಗಿ ಉಳಿಬೇಕು ನಗರಸಭೆದು. ಈ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದ್ದಂಗೆ ಈ ಸೈಟಲ್ಲಿ ಏನು ಕಾಮಗಾರಿ ಯಾರು ಮಾಡ್ಕೊಳ್ಳಿ ನಮ್ಮದು ವಾದ. ಇದ್ದವ್ರಿಗೆ ಯಾರ್ಯಾರು ಏನು ಪ್ರಾಬ್ಲಮ್ ಆಗಿದೆ ಅವರೆಲ್ಲರೂ ನಗರಸಭೆಗೆ ದೂರು ಕೊಟ್ಟಿದ್ದಾರೆ ಆಲ್ರೆಡಿ. ಸ್ಥಳ ಪರಿಶೀಲನೆ ನಡೆಸಿ ಮಾತನಾಡಿದ ಉಪವಿಭಾಗಾಧಿಕಾರಿ ಡಾಕ್ಟರ್ ನಾಗರಾಜ್ ಎಲ್, ದಾಖಲೆಗಳನ್ನು ಪರಿಶೀಲನೆ ನಡೆಸಿ ಜಾಗವನ್ನು ಒತ್ತುವರಿ ಮಾಡಿದ್ದರೆ ಅದನ್ನು ತಕ್ಷಣ ತೆರವುಗೊಳಿಸುವಂತೆ ಪೌರಾಯುಕ್ತ ಎಚ್.ಕೆ. ನಾಗಪ್ಪ ಅವರಿಗೆ ಸೂಚಿಸಿದರು. ಸುಮಾರು 5.50 ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಸುಸಜ್ಜಿತ ಖಾಸಗಿ ಬಸ್ ನಿಲ್ದಾಣವನ್ನು ದೀಪಾವಳಿ ನಂತರ ಮುಖ್ಯಮಂತ್ರಿಗಳು ಆನ್ಲೈನ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಸ್ ನಿಲ್ದಾಣದ ಕಾಮಗಾರಿ ಬಹುತೇಕ ಮುಗಿದಿದ್ದು ಉದ್ಘಾಟನೆಗೆ ಸಜ್ಜಾಗಿದೆ ಎಂದು ಶಾಸಕ ಎಚ್ ಹಾಲಪ್ಪ ಹರತಾಳು ತಿಳಿಸಿದರು. ಸಾಗರದ ಟಿವಿಎಸ್ ಶೋರೂಮ್ ಪಕ್ಕದಲ್ಲಿ ನಗರಸಭೆ ವತಿಯಿಂದ ಸುಮಾರು 5.50 ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಖಾಸಗಿ ಬಸ್ ನಿಲ್ದಾಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಪತ್ರಕರ್ತರ ಜೊತೆ ಮಾತನಾಡಿದ ಅವರು, ಅಂತ ಯೋಚನೆ ಮಾಡಿದ್ವಿ, ಬೇಡ ಹಬ್ಬ ಆದ್ಮೇಲೆ ಮಾಡೋಣ ಅಂತ ಹೇಳ್ತಾರೆ. ಸಣ್ಣ ಪುಟ್ಟ ಕೆಲಸ ಇದಾವೆ. ಇಲ್ಲೊಂದು ಟಿ ಸಿ ಶಿಫ್ಟ್ ಮಾಡ್ಬೇಕು, ಅದು ಕಂಬ ಶಿಫ್ಟ್ ಮಾಡಬೇಕು, ಟೆಂಪ್ರರಿ ಮಾಡ್ತಾರೆ ಮಾಡಬೇಕು, ಇನ್ನೊಂದು ಸ್ವಲ್ಪ ಅಗಲ ಮಾಡ್ಬೇಕು. ಅದೆಲ್ಲ ಲೇಟ್ ಆಗುತ್ತೆ, ಅದು ಇನ್ನು ಮತ್ತೆ 6 ತಿಂಗಳು ಆಗಿಬಿಡುತ್ತೆ ಟೆಂಡರ್ ಕೆಲಸ ಮಾಡೋದು. ಸದ್ಯಕ್ಕೆ ಆ ಪೋಲ್ ಶಿಫ್ಟ್ ಮಾಡ್ಕೊಂಡು ಮಾಡಬೇಕು. ಚೀಫ್ ಮಿನಿಸ್ಟರ್ ಒಂದು ಡೇಟ್ ತೊಗೊಂಡು
ವರ್ಚುವಲ್ ಆನ್ಲೈನಲ್ಲಿ ಉದ್ಘಾಟನೆ ಮಾಡಿ ನಾವು ಇಲ್ಲೆಲ್ಲ ಮಾಡೋದು ಅಂತ ಇದೆ. ಸೇಮ್ ನೋಡೋಣ ಕೊರೋನಾ ಯಾವ ಸ್ಥಿತಿ ಬರೋದು ನೋಡ್ಕೊಂಡು ಅವರಿಗೆ ಇದಕ್ಕೆ ಹೋಗ್ಬೇಕು ಅಂತ ಭಾಳ ಸರಿ ಹೇಳ್ತಾರೆ, ಪದೇ ಹೇಳ್ತಾರೆ. ಹೊಳೆ ಬಾಗಿಲಿಗೆ ಹೋಗ್ಬೇಕು ಅಂತ ಸೇತುವೆ ಕೆಲಸ ನೋಡೋಣ. ಬಟ್ ಮತ್ತೆ ಅದೇ ಟೈಮಿಗೆ ಅವತ್ತು ಕೆಲವೊಬ್ಬ ಒಂದಿನ ಹೆಲಿಕಾಪ್ಟರ್ ಹೋಗೋಣ ಅಂತ ಆಯಿತು. ಹೆಲಿಕಾಪ್ಟರ್ ಹೋಗಬಾರ್ದು ಅಂತ ಯಾರು ಸಲಹೆ ಕೊಟ್ಟು ಮಾಡ್ತಾ ಇದ್ರು. ಸರಿಯಲ್ಲ, ಮೇಲಿಂದ ನೋಡಬಾರ್ದು. ಧ್ವಜಸ್ತಂಭ ಜನವರಿ 26ಕ್ಕೆ ಟೆಲಿಕಾಸ್ಟ್ ಮಾಡ್ತೀವಿ. ಅಲ್ಲೂ ಕೆಲಸ ಆಗಬೇಕು ಒಂದಿಷ್ಟು. ಅದಕ್ಕೂ ಮುಖ್ಯಮಂತ್ರಿಗಳು ನೋಡೋಣ, ಅದು ಇದು ಎರಡು ಡೇಟ್ ತೊಗೊಳಕ್ಕಾದ್ರೆ ಒಟ್ಟಿಗೆ ತೊಗೊಂಡು ಮಾಡೋ ಸಂದರ್ಭ. ಸಂತೆ ಮಾರ್ಕೆಟ್ ಯೂಸ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಖರ್ಚು ಮಾಡಿ ಬಸ್ ಸ್ಟ್ಯಾಂಡ್ ಕಟ್ಟಿದ್ದೀರಿ, ಸಂತೆ ಯೂಸ್ ಮಾಡೋದ್ರಿಂದ ಮತ್ತೆ ಇಲ್ಲೆಲ್ಲ ಮತ್ತೆ ಗಲೀಜಾಗತ್ತೆ. ಈಗ ಅದನ್ನು ಶಿಫ್ಟ್ ಮಾಡಿದ್ರೆ ತುಂಬ ಅಲ್ಲಿ ಸುಮಾರು ಕೆಲಸ ಆಗಿದೆ. ಪ್ರಿಲಿಮಿನರಿಯಾಗಿ ನಾವು ಯೋಚನೆ ಮಾಡಿ ಓಪನ್ ಮಾಡಬೇಕು ಅಂದ ತಕ್ಷಣ ಈಗ ಮುಂದಿನ ವಾರದಿಂದ ನಾವು ಇಲ್ಲಿ ಅವಕಾಶ ಕೊಡೋದಿಲ್ಲ. ಏನಾಗ್ತಿತ್ತು, ಈ ನಮ್ಮ ಸಾಹೇಬ್ರ ಎದುರುಗಡೆ ರೋಡು ಮತ್ತು ಪೋಸ್ಟ್ ಆಫೀಸ್ ಸರ್ಕಲ್ಲು ಅಲ್ಲಿ ಇಲ್ಲಿ ತುಂಬ ಲೀಸೆನ್ಸ್ ಮಾಡ್ತಿದ್ರು ಅಂತ ಇಲ್ಲಿಗೆ ಒಂದು ಕಡೆ ಶಿಫ್ಟ್ ಮಾಡ್ತೀವಿ. ಆಮೇಲೆ ಈಗ ಒಂದು ನಿಮಿಷ ಇಲ್ಲೇ ಚರ್ಚೆ ಮಾಡಿದ್ದೀವಿ. ಹೊಸ ಬಾಡಿ ಬಂದಿದೆ, ಅವ್ರೇನು ಹೇಳ್ತಾರೆ ನೋಡಿಕೊಂಡು ಅಲ್ಲಿ ವರ್ಕಿಂಗ್ ಡೇ ಮಾಡಿದ್ರೆ ಭಾಳ ತೊಂದರೆ ಆಗುತ್ತೆ. 2,500 ಮಕ್ಕಳಿದ್ದಾರೆ, ಹೆಣ್ಮಕ್ಳು ಓಡಾಡೋ ಜಾಗ. ವರ್ಕಿಂಗ್ ಡೇ ಕಷ್ಟ. ಅವರೊಂದು ಸಲಹೆ ಕೊಡಿ, ಅವ್ರು ಮಾಡೋದೇ ಬೇಡ ಅಂತ ಹೋರಾಟ ಎಲ್ಲ ಮಾಡಿದ್ದಾರೆ. ಅವರು ಕಾಲೇಜ್ ಮಕ್ಕಳು, ಹೆಣ್ಣು ಮಕ್ಕಳು ಕಾಲೇಜಿದ್ದಾರೆ, ತುಂಬ ನ್ಯೂಸೆನ್ಸ್ ಆಗುತ್ತೆ. ಅದಕ್ಕೆ ಭಾನುವಾರ ಮಾಡಿ ಅಂತ ಹಿರಿಯರೆಲ್ಲ ಸಲಹೆ ಕೊಟ್ಟಿದ್ದಾರೆ. ಚರ್ಚೆ ಆಗಿತ್ತು, ನಮ್ಮ ಮಧ್ಯನೂ ಆಗಿತ್ತು. AC ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಏನೋ ಹಾಗಿದ್ರು ಇಲ್ಲಿಂದ ಪ್ರಪೋಸಲ್ ಕಳಿಸಿ DC ಹತ್ರ ಏನೋ ನೋಟಿಫಿಕೇಶನ್ ಹಾಕ್ಕೊಂಡು ಭಾನುವಾರ ಮಾಡೋಕ್ಕೆ ಬೇರೆ ಬೇರೆ ಕಡೆ ಸಂತೆ ಇರುತ್ತೆ. ಅದು ಚರ್ಚೆ ಮಾಡಿದ್ದು ನಮ್ಗೆ ಇನ್ನೂ ಸಾಧಕ ಬಾಧಕ ಎರಡೂ ನೋಡಿ ತೀರ್ಮಾನ ಮಾಡ್ತೀವಿ. ಅದು ಗುರುವಾರ ದಿನ ಮಾಡೋದಕ್ಕೆ ನಾನೇ ವೈಯಕ್ತಿಕವಾಗಿ ವಿರೋಧಿ ಇದ್ದೇನೆ. ಅಲ್ಲಿ ಮಾಡೋಕ್ಕೆ ಮಕ್ಕಳು ಅಷ್ಟೊಂದು ಜನ ಮಕ್ಕಳಿಗೆ ತೊಂದರೆ ಆಗುತ್ತೆ. ಅದಕ್ಕೆ ಭಾನುವಾರ ಮಾಡೋದಕ್ಕೆ ಶಿರಳಕೊಪ್ಪ ಸಂತೆ ಇದೆ. ಏನು ಸಿರಳಕೊಪ್ಪ ಇದೆ, 500 ಇದು ಕಾರ್ಗಲ್ಲು ಹಾಕೊಂಡು ತೊಂದರೆ ಆಗುತ್ತೆ ಬಂದು ಅಂತ ಅವರು ನಮ್ಮ ವ್ಯಾಪಾರಸ್ಥರಿದ್ದಾರೆ. ಅವ್ರಿಗೆ ಪ್ರಶ್ನೆ ಇದೆ. ಅವ್ರು ವಾರಕ್ಕೆ ರೊಟೇಷನ್ ಆಗ್ತಾ ಇರುತ್ತೆ, ದಿನ ಒಂದೊಂದು ಬಿಟ್ಟು ಒಂದೊಂದು ದಿನಕ್ಕೆ ಒಂದೊಂದು ಊರ ಕಡೆ ಹೋಗ್ತಾ ಇರ್ತಾರೆ. ಹೌದು, ಏನು ಗೊತ್ತಿಲ್ಲ ನೋಡಿ, ಚರ್ಚೆ ಮಾಡ್ತೀವಿ, ನಿಮ್ಮ ಮಧ್ಯನೂ ಮಾತಾಡ್ತೀವಿ. ಹೌದು, ಎಲ್ಲ ಸ್ಟಡಿ ಮಾಡಿಬಿಟ್ಟು ಅದನ್ನು ಡಿಸಿಷನ್ ತಗೊಂಡು ಯಾವ ಥರ ಸಾಧ್ಯ ಇಲ್ಲ. ಅಲ್ಲಿ ಮಕ್ಕಳು ಅಷ್ಟೊಂದು 2 ವರ್ಷ ಏನೋ ಶಾಲಾ ಕಾಲೇಜ್ ಇಲ್ಲ. 2,500 ಮಕ್ಕಳು ಒಂದೇ ಸಲ ಬಂದ್ಬಿಟ್ರೆ ಅಲ್ಲಿ ರೋಡಿಗೆ ಮಾಡ್ತಾ ರೋಡಲ್ಲಿ ಹಾಕಿ ಬಂದ್ಬಿಡ್ತಾರೆ. ರೋಡಿಗೆ ಹಾಕೇ ಬಿಡ್ತಾರೆ. ಅಲ್ಲಿ ಕಾಂಪೌಂಡ್ ಬೇಗ ಹಾಕ್ಬೇಕು. ಧ್ವಜಸ್ತಂಭದ ಬೇರೆ ಹಾಕ್ತಿದ್ರೆ ಸಂತೆ ಮಾಡಿದ್ರೆ ಸಂತೆ ಆಚೆಗೂ ಸೇರಿ 4 ಜನ ಕೂತ್ಕೊಳ್ತಾರೆ. ಉಪವಿಭಾಗಾಧಿಕಾರಿ ಡಾಕ್ಟರ್ ನಾಗರಾಜ್ ಎಲ್, ಪೌರಾಯುಕ್ತ HK ನಾಗಪ್ಪ, ನಗರಸಭೆ ಅಧ್ಯಕ್ಷೆ ಮಧುರಾ ಶಿವಾನಂದ್, ಉಪಾಧ್ಯಕ್ಷ ವಿ ಮಹೇಶ್, ನಗರಸಭೆ ಸದಸ್ಯರಾದ KR ಗಣೇಶ್ ಪ್ರಸಾದ್, R ಶ್ರೀನಿವಾಸ್, ಅರವಿಂದ್ ರಾಯ್ಕರ್, ಮೈತ್ರಿ ಪಾಟೀಲ್, ನಾದಿರಾ ಪರ್ವೀನ್, ರವಿ ಉಡುಪ, ಪ್ರಮುಖರಾದ ಸಂತೋಷ್ ಶೇಟ್, ಸತೀಶ್ ಮೊಗವೀರ, ಬಾಲಕೃಷ್ಣ ಗುಳೇದ್ ಇನ್ನಿತರರು ಹಾಜರಿದ್ದರು. ಸಾಗರದ ಚಾಮರಾಜಪೇಟೆ ವೃತ್ತದಲ್ಲಿ ಭಾನುವಾರ ಪ್ರೇಮ್ ಕುಮಾರ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಲಾಗಿದ್ದ ಕನ್ನಡ ಧ್ವಜಾರೋಹಣವನ್ನು ನಗರ ಠಾಣೆ ವೃತ್ತ ನಿರೀಕ್ಷಕ ಅಶೋಕ್ ಕುಮಾರ್ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಪ್ರೇಮ್ ಕುಮಾರ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷ ಎನ್ ಸುರೇಶ್ ಬಾಬು, ಕಾರ್ಯದರ್ಶಿ ಮೈಕಲ್ ಡಿಸೋಜಾ, ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಜಯರಾಮ್ ಸೂರನಗದ್ದೆ, ಪ್ರಮುಖರಾದ ಶ್ಯಾಮ್, ಶಶಿಧರ್, ಸತೀಶ್, ಗಣೇಶ್, ಸಂತೋಷ್ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕಿನ ಗೌತಮಪುರದಲ್ಲಿ ಯುವ ರೈತ 25 ವರ್ಷದ ಪ್ರವೀಣ್ ಕುಮಾರ್ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಭಾನುವಾರ ನಡೆದಿದೆ. ಪ್ರವೀಣ್ ಕುಮಾರ್ ಬೆಂಗಳೂರಿನಲ್ಲಿ ಕ್ಯಾಟರಿಂಗ್ ಕೆಲಸ ಮಾಡಿಕೊಂಡಿದ್ದರು. ಲಾಕ್ಡೌನ್ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಇಲ್ಲದೆ ಇರುವುದರಿಂದ ಗೌತಮಪುರಕ್ಕೆ ಬಂದಿದ್ದರು. ಗೌತಮಪುರಕ್ಕೆ ಬಂದಿದ್ದ ಪ್ರವೀಣ್ ಕುಮಾರ್ ತ್ಯಾಗರ್ತಿ ರಸ್ತೆಯ MSIL ಅಂಗಡಿ ಎದುರು ಕಬಾಬ್ ಅಂಗಡಿ ಇರಿಸಿಕೊಂಡು ತಂದೆ ತಾಯಿಯನ್ನು ಸಾಕುತ್ತಿದ್ದರು. ಕಳೆದ ಕೆಲವು ವರ್ಷಗಳಿಂದ ಪ್ರವೀಣ್ ಕುಮಾರ್ ತಂದೆ ನಾಗಪ್ಪ ಅವರು ಕೃಷಿ ಅಭಿವೃದ್ಧಿಗಾಗಿ ಆನಂದಪುರಂನ ಸ್ಟೇಟ್ ಬ್ಯಾಂಕ್ ಮತ್ತು ತಾಯಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದಲ್ಲಿ ಸಾಲ ಮಾಡಿದ್ದರು. ಇದನ್ನು ತೀರಿಸಲು ಸಾಧ್ಯವಾಗದೆ ಪ್ರವೀಣ್ ಕುಮಾರ್ ಮಾನಸಿಕವಾಗಿ ತೀರಾ ನೊಂದಿದ್ದರು ಎನ್ನಲಾಗಿದೆ.
ಸಾಲ ತೀರಿಸಲಾಗದೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಂದು ಮೃತ ಪ್ರವೀಣ್ ಸಂಬಂಧಿ ಗಣಪತಿ ಗ್ರಾಮಾಂತರ ಠಾಣೆಗೆ ನೀಡಿದ ದೂರಿನಲ್ಲಿ ತಿಳಿಸಿದ್ದಾರೆ. ಇದು ಇಂದಿನ ಸಮಗ್ರ ಸುದ್ದಿ. ನಿರಂತರ ಮತ್ತು ವಸ್ತುನಿಷ್ಠ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.